ನಮ್ಮ ನ್ಯೂಸ್ಗೆ ಸ್ವಾಗತ. JDS ಪದಾಧಿಕಾರಿಗಳ ಸ್ಥಾನ ಅಲಂಕರಿಸಿದವರು KMK ಬಣಕ್ಕೆ ಸೇರ್ಪಡೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ನರಸಿಂಹರಾಜು ಅಲಿಯಾಸ್ ರಾಜಣ್ಣನವರು, ಇದೇ ಹೋಬಳಿಯ ಗೋಪಲ್ಲಿಯ ನಿವಾಸಿ GN ರಘುನಾಥ ರೆಡ್ಡಿಯವರು ಹಾಗೂ ಶಾಸಕರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ ನಿವೃತ್ತ ನೌಕರ ನಾಗರಾಜ ರೆಡ್ಡಿಯವರು JDS ಪಕ್ಷ ತೊರೆದು KMK ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದ ರಾಜಣ್ಣನವರಿಗೆ ಇತ್ತೀಚೆಗೆ JDS ಪದಾಧಿಕಾರಿಗಳ ಆಯ್ಕೆ ಮಾಡಿದ ಸಂದರ್ಭದಲ್ಲಿ JDS ತಾಲೂಕು ಉಪಾಧ್ಯಕ್ಷ ಸ್ಥಾನವನ್ನು ದೊರಕಿಸಿಕೊಟ್ಟಿದ್ದರು. ಆದರೆ ಅವರು ಕಳೆದ ನವೆಂಬರ್ ತಿಂಗಳಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು. ಆ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಬೇರೆಯವರಿಗೆ ಅವಕಾಶ ಕಲ್ಪಿಸಿಕೊಡುವ ಸಲುವಾಗಿ ಹಾಗೂ ನನ್ನ ವೈಯಕ್ತಿಕ ಕಾರಣಗಳಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವುದಾಗಿ ಹೇಳಿದ್ದ ಅವರು, JDS ಪಕ್ಷದಲ್ಲಿರುತ್ತೇನೆ, ಮುಂದಿನ ಬೆಳವಣಿಗೆಗಳ ಬಗ್ಗೆ ಈಗಲೇ ನಾನು ಹೇಳಲಾರೆ ಎಂದವರು ಇದೀಗ KMK ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ JDS ಯುವ ಘಟಕದ ಅಧ್ಯಕ್ಷರಾಗಿದ್ದ ಗೋಪಲ್ಲಿ GN ರಘುನಾಥ ರೆಡ್ಡಿಯವರು ಸಹ KMK ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರ ಸ್ಥಾನಕ್ಕೆ ಬೇರೆಯೊಬ್ಬರನ್ನು ಕಳೆದ ಡಿಸೆಂಬರ್ನಲ್ಲಿ ಏಕಾಏಕಿ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ಕುಪಿತಗೊಂಡಿದ್ದ ಅವರು ಇಂದು JDS ಪಕ್ಷವನ್ನು ತೊರೆದು KMK ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ KV ಸುಬ್ಬಾರೆಡ್ಡಿ ಮತ್ತು ಶಾಸಕ M ಕೃಷ್ಣಾರೆಡ್ಡಿ ಅವರ ಬಳಿ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ ಕಸಬಾ ಹೋಬಳಿಯ ದೊಡ್ಡಗಂಜೂರು ಗ್ರಾಮದ ನಿವೃತ್ತ ನೌಕರ ನಾಗರಾಜ ರೆಡ್ಡಿಯವರು ಸಹ JDS ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. JDS ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಹಲವಾರು ಮುಖಂಡರು ಕಳೆದ 1 ವರ್ಷದಿಂದ ಒಬ್ಬೊಬ್ಬರೇ JDS ಪಕ್ಷವನ್ನು ತೊರೆದು KMK ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದು, ಕ್ಷೇತ್ರದಲ್ಲಿ ನೆಲೆಯಿಲ್ಲದ KMK ಬಣಕ್ಕೆ ದಿನೇ ದಿನೇ ಹಲವರು ಸೇರ್ಪಡೆಯಿಂದ ರಾಜಕೀಯವಾಗಿ ಕ್ಷೇತ್ರದಲ್ಲಿ KMK ಬಣದ ಅಧ್ಯಕ್ಷ ಗೋಪಿರವರು ತಳವೂರಲು ಅವಕಾಶ ಸಿಕ್ಕಿದಂತಾಗಿದೆ.